ಹುಟ್ಟುಹಬ್ಬವನ್ನು ಆಚರಿಸಬೇಕಾದ್ರೆ ಹೀಗೆ ಆಚರಿಸಬೇಕು ಅಂತ ನಾನು ಪ್ರತಿಯೊಬ್ಬ ನಿರ್ಮಾಪಕರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮುನೇಗೌಡರು ಅವರ ಸಿನಿಮಾಗಿಂತ ಅವರ ಒಂದು ಕಾರ್ಯಕ್ಷೇತ್ರ ಇದೆಯಲ್ಲ, ಅದನ್ನು ಭಾಳ ಹತ್ತಿರದಿಂದ ನಾನು ಇತ್ತೀಚಿನ ದಿನಗಳು ಗೊತ್ತಾಯಿತು. ಅವರು ರಾಜಕೀಯದಲ್ಲಿ ಭಾಳ ದಪ್ಕಲ್ನ ಹಾಕಿದ್ದಾರೆ, ಮತ್ತು ಬೇರೆ ಬೇರೆ ಬಿಸ್ನೆಸ್ಗಳೆಲ್ಲ ಇದೆ, ಎಲ್ಲ ಗೊತ್ತು. ಬಟ್ ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತಲ್ಲ, ಅದು ಮುಖ್ಯವಾಗಿ ಯಾಕೆ ಸರ್ ಅನ್ನಿಸ್ತು ನಿಮಗೆ? ಹಾಂ, ಅಲ್ಲಲ್ಲ, ಯಾಕೆ ಹೇಳ್ತೀನಂದರೆ ಅವರು ಹೆಸರು ಮತ್ತು ಅವರ ಏನೀಗ ಬರ್ತ್ಡೇ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ನನಗೆ ಸಿನಿಮಾ ರಂಗದಲ್ಲಿ ಅನುಭವ ಆಗಿದೆ. 54 ವರ್ಷ ಆಯಿತು ನಾನು ಸಿನಿಮಾ ರಂಗಕ್ಕೆ ಬಂದು. ಈ ಒಂದು ಸಿನಿಮಾ ಏನು ಮಾಡಿದ್ದಾರೆ, ಸೋನಂ ಗಗನಂ ಅನ್ನುವ ಸಿನಿಮಾ, ಅದು ಮಾಡಿದಾಗ ಅವರು ಅದಕ್ಕೆ ನಂತರ ಅಯೋಗ್ಯ ಅಟ್ಟು ಅಂತ ಒಂದು ಸಿನಿಮಾವನ್ನು ಪ್ರಾರಂಭ ಮಾಡಿದ್ದ ದಿನದಲ್ಲಿ ಅವ್ರನ್ನ ಭೇಟಿಯಾಗಿದ್ದು ನಾನು. ನನಗೆ ಅವಾಗ ಗೊತ್ತಿರಲಿಲ್ಲ, ಸೋನಂ ಗಗನಂ ನಿರ್ಮಾಪಕರು ಕೂಡ ಇವರೇ ಅನ್ನೋದೇ ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಇವರೊಂದು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ಬಿಡುಗಡೆಯಾದ ನಂತರ ನಮ್ಮ ಅಯೋಗ್ಯ ಪಾರ್ಟ್ 2ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದಾಗ ಒಂದು ರೀತಿ ನಾನು ನಮ್ಮ ಮಹೇಶನ್ ಕೇಳಿದೆ, ಯಾಕಪ್ಪ ತಡ ಆಯಿತು, ನಾವು ಬೇರೆ ಈ ಬಿಳಿ ಕೂದಲು ಬಿಟ್ಬಿಟ್ಟಿದ್ದೀವಿ, ಅದಕ್ಕೆ ಕರಿ ಬಣ್ಣ ಹೊಡಿಬೇಕಾಗಿತ್ತು. ಆ ಕರಿ ಬಣ್ಣದ ಕತೆ ಹೇಳ್ಬಿಡ್ತು ಅಂತಂದರೆ ಅದು ಅಯೋಗ್ಯ ಪಾರ್ಟ್ 3 ಆಗಿಬಿಡುತ್ತೆ. ಸೊ ಹಾಗಾಗಿ ಅವತ್ತು ಅಯೋಗ್ಯ ಮಾಡುವ ಸಂದರ್ಭದಲ್ಲಿ ಮಹೇಶ್ಗೆ ಇದ್ದಂಥ ಕಾನ್ಫಿಡೆನ್ಸನ್ನ ಇಟ್ಕೊಂಡು ಇವರು ಅಯೋಗ್ಯ 2 ಮಾಡಿದ್ರು. ಮತ್ತು ಅದನ್ನು ಮಾಡೋಕ್ಕೆ ಮುಂಚೆ ಗಗನಂ ಮತ್ತು ಭುವನಂನ 25 ದಿನಗಳ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸರ್, ಖಂಡಿತ 100 ದಿವಸ ಮಾಡಿ ಸರ್ ಈ ಸಿನಿಮಾನ. ಯಾಕೆಂದರೆ ಇದರಲ್ಲಿ ನಮ್ಮ ತಂಡದ ಪ್ರಮೋದ್ ಇಲ್ಲಿದ್ದಾನೆ, ಹಾಗೆಯೇ ನಮ್ಮ ಪೃಥ್ವಿ ಅಂಬರ್ ಕೂಡ ಇದ್ದಾರೆ. ಆ ಹೊಸ ಹುಡುಗಿ ಭಾಳ ಚೆನ್ನಾಗಿ ಕಾಣಿಸ್ತೀಯಮ್ಮ, ಭಾಳ ಚೆನ್ನಾಗೂ ಮಾಡಿದ್ಯಾ. ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲಿ 200-300 ಸಿನಿಮಾಗಳಾಗ್ತಾಯಿದೆ. ಓಡೋದು ಆ ಕಾಲದಲ್ಲಿ, ನಾವು ಮಾಡ್ತಾ ಇದ್ದ ಕಾಲದಲ್ಲಿ 40-50 ಸಿನಿಮಾ ಮಾಡ್ತಾಯಿದ್ವಿ. ಸರಾಸರಿ ಅಟ್ಲೀಸ್ಟ್ ಒಂದು 20 ಪಿಕ್ಚರು ಓಡೋದು, 10 ಪಿಕ್ಚರ್ ಲಾಭ ನೋಡೋದು, ಇನ್ನೊಂದು 20 ಪಿಕ್ಚರು ಸುಮಾರಾಗಿರೋದು. ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ, ಸಿಂಗಲ್ ಸ್ಕ್ರೀನ್ ಕಡಿಮೆ ಆಗಿದೆ, ಸಿನಿಮಾ ನೋಡೋ ಮಂದಿ ಕಡಿಮೆ ಆಗಿಬಿಟ್ಟಿದ್ದಾರೆ. ಗೊತ್ತಿಲ್ಲ, ಸಕ್ಸಸ್ ರೇಟ್ ಕೂಡ ತುಂಬ ಕಮ್ಮಿ ಆಗಿದೆ. ಬಹುಶಃ ಒಂದು 3%, 4%. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ, ನಾನು ಚೇಂಬರಲ್ಲಿ ಕೂತ್ಕೊಂಡಾಗ ಪ್ರತಿಯೊಬ್ಬರು ಒಂದು ಅಪ್ಲಿಕೇಶನ್ ಇಟ್ಕೊಂಬಂದವರು, ಸರ್ ನಾವೊಂದು ಹೊಸ ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ಅಂತ ಬರೋರು. ಅವ್ರನ್ನ ಕೇಳ್ತಾ ಇದ್ದೀವಿ, ಯಾವ ಒಂದು ಲೆಕ್ಕಾಚಾರ ಹಾಕ್ಕೊಂಡು ನೀವು ಸಿನಿಮಾ ರಂಗಕ್ಕೆ ಬರ್ತಾ ಇದ್ದೀರಾ ಅಂತ. ಇದೊಂದು ಬಿಸ್ನೆಸ್ ಕ್ಷೇತ್ರನೂ ಅಷ್ಟೇ, ಎಂಟರ್ಟೈನ್ಮೆಂಟ್ ಕ್ಷೇತ್ರನೂ ಅಷ್ಟೇ, ಎನ್ಲೈಟ್ಮೆಂಟ್ ಕ್ಷೇತ್ರನೂ ಆಗಿದೆ. ಬಟ್ ಇದರಲ್ಲಿ ಮಿಂದು ಗೆಲ್ಲೋದು ತುಂಬ ಕಷ್ಟ, ತುಂಬ ಸಹನೆ ಇರಬೇಕು, ತಾಳ್ಮೆ ಇರಬೇಕು. ಅದು ಕೇವಲ ನಿರ್ಮಾಪಕನಿಗಲ್ಲ, ನಟರಿಗೂ ಅಷ್ಟೇ. ಯಾಕೆಂದರೆ ಇವತ್ತು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಬರೀ ಪೋಸ್ಟ್ ಹೀರೋಗಳಾದರೆ ಸಾಲದು, ಪರ್ಮನೆಂಟ್ ಹೀರೋ ಆಗಬೇಕು. ಪರ್ಮನೆಂಟ್ ಹೀರೋ ಆಗಬೇಕು. ಯಾಕೆ ಅಂತಂದರೆ ನಾವು ನೋಡ್ಕೊಂಬಂದ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಶ್ರೀನಾಥ್ ಆಗಿರ್ಬೋದು, ಅವರೆಲ್ಲ ತುಂಬ ತಾಳ್ಮೆಯನ್ನು ಇಟ್ಕೊಂಡು ಒಂದು ನಿರ್ಮಾಪಕ ಒಂದು ಸಿನಿಮಾ ಸೋತ್ರೆ ಮತ್ತೆ ಡೇಟ್ ಕೊಟ್ಟು ಗೆಲ್ಲಿಸ್ತಾ ಇದ್ರು. ಇವತ್ತು ಆ ಕೆಲಸ ಆಗಬೇಕು. ಆ ಕೆಲಸ ಆದಾಗಲೇ ಚಿತ್ರರಂಗ ಉಳಿಯೋದು ಅನ್ನೋದು ಕೂಡ ನಾನು ಖಂಡಿತವಾಗಿ ಹೇಳ್ತೀನಿ. ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಜಾಸ್ತಿ ಬೋಧನೆ ಬೇಡ, ಎಂಟರ್ಟೈನ್ಮೆಂಟ್ ಬೇಕು. ನನ್ನ ನಿರ್ದೇಶಕರಿಗೆ, ಸರ್ ನೆಕ್ಸ್ಟ್ ಪಿಕ್ಚರ್ಗೆ ನಾವೆಲ್ಲ ವಯಸ್ಸಾದವ್ರು ಇದ್ದೀವಿ, ಪಾತ್ರಗಳನ್ನ ಕ್ರಿಯೇಟ್ ಮಾಡಿದ್ರೆ ನಾವು ಚೆನ್ನಾಗಿ ಯಂಗ್ಸ್ಟರ್ ಜೊತೆ ಮಿಂಗಲ್. ಅವ್ರ ನಿರ್ಮಾಪಕರು, ಇಲ್ಲಿ ನಿರ್ದೇಶಕರು, ಈ ಥರದ್ದೆಲ್ಲ ಬಂದ್ಬಿಟ್ಟಿದೆ. ನೀವೇ ಕಂಡಿಡ್ಕೊಳ್ಳಿ ಅಂತ. ಸಿನಿಮಾ ನೋಡೋದೇ ಕಷ್ಟ, ಇನ್ನು ನಾವು ಟೈಟ್ಲ್ ಇನ್ನು ಬಿಡಿಸೋದೆಲ್ಲ ಭಾಳ ಕಷ್ಟ ಆಗುತ್ತೆ. ದಯವಿಟ್ಟು ಇಂಥ ಸಿನಿಮಾಗಳನ್ನ ಮಾಡಿದಂಥ ಮುನೇಗೌಡರಿಗೆ, ಈ ಸಿನಿಮಾನ ಡೈರೆಕ್ಟ್ ಮಾಡಿದಂಥ ನಿಮಗೆ, ಇದರಲ್ಲಿ ಪಾತ್ರ ಮಾಡಿದಂಥ ನಮ್ಮ ಹೀರೋಗಳಿಗೆ ಮತ್ತು ಹೀರೋಯಿನ್ಗೆ ಮತ್ತು ಎಲ್ಲ ತಂತ್ರಜ್ಞರಿಗೆ, ಇವತ್ತು ತಂತ್ರಜ್ಞರು ಎಷ್ಟು ಮಟ್ಟದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ, ಮೊನ್ನೆ ನಾನು ಪ್ರೇಮ್ ಒಂದು ಸಿನಿಮಾ ಮಾಡಿದ್ವಿ. ಅದು ನಮ್ಮ ರಂಜನಿ ರಾಘವನ್ ಅಂತ ಮಾಡಿದ್ರು. ನನಗೆ ಏನಂತ, ನಮ್ಮ ಕಾಲದಲ್ಲಿ ಸಿನಿಮಾ ಮಾಡುವಾಗ ಟ್ರರ್ ಅಂತ ಒಂದು ಸೌಂಡ್ ಬರೋದು, ಅದು ಏರಿ ಫ್ಲೆಕ್ಸ್ ಅಂತ. ಏರಿ ಫ್ಲೆಕ್ಸಲ್ಲಿ ಬಂದ ತಕ್ಷಣ ನಮಗೆ
ಸ್ಟಾರ್ಟ್ ಕ್ಯಾಮ್ರಾ ಅಂದ್ರೆ ಅನ್ನೋದು. ಅವಾಗ ನಾವು ಚಾರ್ಜ್ ಆಗ್ತಾ ಇದ್ವಿ. ಓ ಇವಾಗ ಕ್ಯಾಮ್ರಾ ಓಡ್ತಾ ಇದೆ, ನಾನು ಆ್ಯಕ್ಟ್ ಮಾಡಬೇಕು ಅಂತ. ಈಗ ಸೌಂಡೇ ಇಲ್ಲ, ಆ್ಯಕ್ಷನ್ ಅಂತಾರೆ. ಅವ್ನು ಕ್ಯಾಮ್ರಾ ಆನ್ ಮಾಡಿದಾನ, ಅದರಲ್ಲಿ ಇದು ಫಿಲಿಮ್ ಇದೆಯಾ ಅಥವಾ ಅದರಲ್ಲಿ ಏನೋ ಅಂತಿರಲ್ಲ ಈಗೆಲ್ಲ ಡಿಜಿಟಲ್ ಬೇರೆ. ನಮ್ಗೆ ಡೌಟ್ ಬಂದ್ಬಿಡುತ್ತೆ. ಕೊನೆಗೆ ನಾವು ಆ್ಯಕ್ಟ್ ಮಾಡ್ತಾ ಇದ್ರೆ ಅವರು ಎಲ್ಲ ಚಪ್ಪಾಳೆ ಹೊಡಿದ್ದಾರೆ, ಸರ್ ರೆಕಾರ್ಡೇ ಆಗಿಲ್ಲ ಅಂದ್ಬಿಟ್ರೆ ಏನು ಮಾಡೋದು? ನಮ್ಗೆ ಆ ಥರ ಮೋಸ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಆ ಒಂದು ಕಾಲಘಟ್ಟದಿಂದ ಅವಾಗ ಇದ್ದದ್ದಂದರೆ ಒಂದು ಫ್ಯಾಮಿಲಿ ಸರ್ಕಲ್. ಒಂದು ಕಾರಲ್ಲಿ 4 ಜನ ಹೋಗ್ತಾ ಇದ್ವಿ. ಹೀರೋನು ಇರ್ತಾಯಿದ್ರು, ಹೀರೋಯಿನ್ನು ಇರ್ತಾಯಿದ್ರು, ವಿಲ್ಲನ್ನು ಇರ್ತಾಯಿದ್ರು, ಕಾಮಿಡಿನೂ ಇರ್ತಾಯಿದ್ವಿ. ಆ ಸೆಟ್ಟಲ್ಲಿ ಹೋಗೋವರೆಗೂ ನಾವೆಲ್ಲ ಆರ್ಟಿಸ್ಟು, ಅಂದರೆ ಫ್ರೆಂಡ್ಸು. ಹೋದ್ಮೇಲೆ ನಮ್ಮ ಪಾತ್ರ ಮಾಡ್ತಾ ಇದ್ವಿ. ಎಲ್ಲ ಮುಗಿದ್ಮೇಲೆ ಹೀರೋ ವಿಲ್ಲನ್ನು ಫೈಟು ಮಾಡ್ತಾ ಇದ್ವಿ, ಮತ್ತು ವಾಪಸ್ಸು ಜೊತೆ ಫ್ರೆಂಡ್ಸಾಗೋ ಮನೆಗೆ ಬರ್ತಾ ಇದ್ವಿ. ಇವತ್ತು ಹಾಗಿಲ್ಲ. ಇವತ್ತು ಹೇಗಿದೆ ಅಂದರೆ ನಿಮ್ಗೆ ಎಷ್ಟು ಟೈಮ್ ಆಗ್ಬಿಟ್ಟಿದೆ ಅಂದರೆ ಒಬ್ಬೊಬ್ಬರೇ ಬರ್ತೀವಿ, ಒಬ್ಬೊಬ್ಬರೇ ಹೋಗ್ತೀವಿ. ಎಕ್ಸೆಪ್ಟ್ ಶೂಟಿಂಗ್ ಮಾತ್ರ ಒಟ್ಟಿಗೆ ಮಾಡ್ತೀವಿ. ಡಬ್ಬಿಂಗಲ್ಲಿ ಯಾರೂ ಬರಲ್ಲ. ಏನು ಸರ್ ಡೈರೆಕ್ಟ್ರು ಸರ್, ಯಾಕೆ ನಮ್ಮನ್ನು ಹಿಂಗೆ ಒಂಟಿ ಮಾಡಿಬಿಟ್ರಿ ಟೆಕ್ನಾಲಜಿ ಅಲ್ವಾ? ಇಲ್ಲೆಲ್ಲ ಅದಕ್ಕೆ ಹೇಳಿದೆ, ಇನ್ನು ಮುಂದೆ ಇಂಡಸ್ಟ್ರಿನ ಈ ಮಟ್ಟಕ್ಕೆ ತಂದ್ರೇ ಇಂಡಸ್ಟ್ರಿ. ಯಾಕೆಂದರೆ ನನ್ನ ಆತ್ಮೀಯ ಗೆಳೆಯರು ಅವರು ಒಂದು ಸುಮಾರು 3-4 ವರ್ಷ ಒಂದೇ ಸಿನಿಮಾ ಮಾಡ್ತಾಯಿದ್ರು. ಪಾಪ ಏನು ಇರಲಿ ಬಿಡಿ. ಹಾಗಾಗಿ ನಾನಿವತ್ತು ಭಾಳ ಖುಷಿಯಿಂದ, ಭಾಳ ಸಂತಸದಿಂದ, ಭಾಳ ಸಂಭ್ರಮದಿಂದ ಬಂದಿದ್ದೀನಿ. ಒಂದು ನಮ್ಮ ಆತ್ಮೀಯ ನಿರ್ಮಾಪಕರಿಗೆ ವಿಶ್ ಮಾಡೋದಕ್ಕೆ. ನಿಮ್ಮ ಪಯಣ ಸುಖಕರವಾಗಿರಲಿ. ಬಹಳ ಎಲ್ಲ ಕ್ಷೇತ್ರದಲ್ಲಿ ಗೆದ್ದು ಬನ್ನಿ. ಮುಂದೊಂದು ದಿನ ನಿಮ್ಮನ್ನು ಮಿನಿಸ್ಟ್ರಾಗೂ ನೋಡ್ಬೋದು, ದೊಡ್ಡ ನಿರ್ಮಾಪಕನಾಗೂ ನೋಡ್ಬೋದು. ಖಂಡಿತ ಆಗ್ತೀರಾ ಬಿಡಿ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮ ಹೆಸರಲ್ಲೇ ಇದೆ ಗೌಡಕ್ಕೆ, ನಡೆಯುತ್ತದು, ಏನೂ ತೊಂದರೆ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಸಿನಿಮಾಗಳನ್ನು ನೋಡಿದಾಗ, ಈ ಮುದ್ದು ಮುಖಗಳನ್ನ ನೋಡ್ತಾ ಇದ್ದಾಗ ತುಂಬ ಖುಷಿಯಾಯಿತು. ನಾನು ಪ್ರಮೋದ್ಗೂ ಹೇಳೋದಷ್ಟೇ, ಪೃಥ್ವಿ ಅಂಬರ್ಗೂ ಹೇಳೋದಷ್ಟೇ, ಹೀರೋಯಿನ್ಗೂ ಹೇಳೋದಷ್ಟೇ. ಈ ಇಂಡಸ್ಟ್ರಿನಲ್ಲಿ ನೀವು ಯಾವತ್ತೂ ಗೆಲುವನ್ನೇ ನೋಡ್ತಾ ಹೋಗಬೇಡಿ, ಅದನ್ನು ಹುಡ್ಕೊಂಡು ಹೋಗಬೇಡಿ. ಮಾಡ್ತಾ ಇರಿ, ಗೆಲುವು ತಾನಾಗೇ ಬರುತ್ತೆ. ನೀವು ಗೆಲ್ತೀನಿ ಅಂತ ಹೋದ್ರೆ ಕಷ್ಟ ಆಗುತ್ತೆ. ಯು ಶುಡ್ ನಾಟ್ ಗೋ ಬಿಹೈಂಡ್ ದ ಸಕ್ಸಸ್, ಶುಡ್ ಡೂ ದ ವರ್ಕ್ ಹಾರ್ಡ್, ಸಕ್ಸಸ್ ವಿಲ್ ಫಾಲೋ ಯು. ಹಿಂದೆನೇ ಬರುತ್ತೆ. ಹಣ ಮಾಡೋಕ್ಕೆ ಹೋಗಬೇಡಿ. ಹಣ ಮಾಡೋಕ್ಕೆ ಹೋದರೆ ಹಣ ಬರಲ್ಲ. ನೀವು ಸುಮ್ಮನೆ ಇದ್ದು ಕೆಲಸ ಮಾಡಿದ್ರೆ ಕೂಲಿ ಬರುತ್ತೆ ಮನೆಗೆ. ಹಾಗಾಗಿ ಇವತ್ತು ಇರೋ ಪ್ರೆಸೆಂಟ್ ಜನ್ರೇಷನ್ಗೆ ನಾನು ಹೇಳೋದು, ನನ್ನ ಮನೇಲಿ ನನ್ನ ಮಗಳಿಗೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಡೋಂಟ್ ಲೂಸ್ ಯುವರ್ ಫೇತ್ ಇನ್ ದ ವರ್ಕ್, ಬಿ ಸ್ಟ್ರಾಂಗ್ ಆ್ಯಂಡ್ ಬಿ ಬೋಲ್ಡ್. ಒಂದು ದಿವಸ ಅಲ್ಲ ಒಂದು ದಿವಸ ನೀವು ಗೆದ್ದೇ ಗೆಲ್ತೀರ. ಇವತ್ತು ಈ ಕ್ಷೇತ್ರದಲ್ಲಿ ನೋಡಿದಾಗ ನೋಡಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ನೀನು ಕೆಲಸ ಮಾಡ್ತಾ ಇದೆಯಾ, ಹಿಂದೆ ಇನ್ನೊಬ್ರು ಕೆಲಸ ಮಾಡ್ತಾ ಇದ್ರೆ, ಅಲ್ಲಿ ಲಿಫ್ಟು ಅಲ್ಲಿ ಬರುವಾಗ ಅಲ್ಲಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರೋ ಒಬ್ಬ ಸರ್ ತಗೊಳ್ಳಿ ಸರ್ ಟೋಕನ್ ಅಂತ ಕಾರ್ದು ಟೋಕನ್ ಅವ್ನು ಕೂಡ, ಎಲ್ರಿಗೂ ಕೆಲಸ ಇದೆ. ಸೊ ನಾವು ಸ್ವಲ್ಪ ಪುಣ್ಯವಂತರು. ನಮ್ಮನ್ನು ನೋಡ್ತಾರಲ್ಲ ಜನ, ಸಿನಿಮಾ ನಟರಾಗಿದ್ವಲ್ಲ, ನಮಗೆಲ್ಲ ಫೇಸ್ ವ್ಯಾಲ್ಯೂ ಇದೆ. ನಾನು ಎಲ್ಲಿ ಹೋದರೂ ಏನು ಸುಂದರರಾಜ್ ಬನ್ನಿ ಊಟ ತಿಂದಿದ್ದೆ ಅಂದರೆ ಪರವಾಗಿಲ್ಲ ಬಿಲ್ಲೆಲ್ಲ ಕೊಡಕ್ಕೆ ಹೋಗ್ಬೇಡಿ ಅಂತಾರೆ. ಅಷ್ಟು ಮಟ್ಟಿಗೆ ಪುಣ್ಯ ಮಾಡಿದ್ವಿ. ನಮ್ಮ ಅನ್ನದಾತರಾದಂಥ ಮುನೇಗೌಡರಿಗೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಭುವನಂ ಗಗನಂ ತಂಡದ ಎಲ್ಲ ಮಿತ್ರರಿಗೆ ಅಭಿನಂದನೆಗಳು. 25